ಈ ನಡುವೆ ಡ್ರೈವರ್ಸ್ಗಳಿಂದ ಹುಡುಗಿರ ಮೇಲೆ ನಡೀತಾ ಇರೋ ದೌರ್ಜನ್ಯದ ಬಗ್ಗೆ ನೀವೇನ್ ಹೇಳ್ತೀರಾ? ಡ್ರೈವರ್ಸ್ ಮೇಲೆ ಒಂದು ಸ್ಟ್ರಿಕ್ಟ್ ರೂಲ್ ತರಬೇಕು, ಇಲ್ಲಾಂದ್ರೆ ನಮ್ಮಂಥವ್ರಿಗೆ ಓಡಾಡೋಕೆ ಸೇಫ್ಟಿನೇ ಇರೋದಿಲ್ಲ. ಕ್ಯಾಬ್ ಡ್ರೈವರ್ಸ್ ಈ ರೀತಿ ಬಿಹೇವ್ ಮಾಡೋದ್ರಿಂದ ಕ್ಯಾಬಲ್ಲಿ ಹೋಗೋಕೆ ಭಯ ಆಗುತ್ತೆ. ಕೇಳಿದ್ರಲ್ಲ ವೀಕ್ಷಕರೇ, ಇವತ್ತಿನ ದಿನ ಎಲ್ಲ ಹುಡುಗಿರಿಗೂ ಬೇಕಾಗಿರೋದು ಸೇಫ್ಟಿ. ಈ ಕ್ಯಾಬ್ ಡ್ರೈವರ್ಸ್ಗಳಿಗೆಲ್ಲ ಭಯ ಇಲ್ಲದೆ ಇರೋದ್ರಿಂದಾನೇ ನಾವೆಲ್ಲ ಇವತ್ತಿನ ದಿನ ಭಯದಿಂದ ಬದುಕುವಂತ ಪರಿಸ್ಥಿತಿ ಬಂದಿದೆ. ಈ ಸಮಸ್ಯೆಗೆ ಈ ಒಂದು ಆಡಿಯೋ ಇದು ಒಳ್ಳೆ ಕಥೆ ಆಯ್ತಲ್ಲೋ. ಊರ್ನಾಗ ನಡೆಯೋ ರೇಪು ಮರ್ಡ್ರು ಎಲ್ಲ ನಾವೇ ಮಾಡಿದವ್ರ ಅನ್ನೋ ಥರ ಮಾತಾಡಕತ್ತಾರ. ಅವರಿಗೆ ಮಂಡೆ ಸರಿ ಇಲ್ಲ ಮಾರಾಯ. ನಾವೆಂತಕ್ಕೆ ಮಂಡೆ ಕೆಡಿಸ್ಕೊಳ್ಳುವುದು? ನಾವೆಂತ ತಪ್ಪು ಮಾಡಿಲ್ಲ. ಅದು ಕರೆಯನ್ನು ಅವ್ರಿಗೂ ಮಾಡಕ್ ಪಾಪ ಏನೋ ಕೆಲ್ಸವಿಲ್ಲ ಅನ್ಸುತ್ತಾ, ಅದಕ್ಕೆ ಒಟ್ಪಾಡ್ಗೇನೋ ಮಾಡಕತ್ತಾರೆ. ಮಾಡ್ಕೊರಿ. ನೀನು ಅವಾಗಲೇ ಸರಿಯಾಗಿ ಹೇಳಿದೆ. ನಾವು ತಪ್ಪು ಮಾಡಿಲ್ಲ ಅಂದ್ರೂ ನಮ್ಮನ್ನು ವಿಲನ್ಗಳ ಥರನೇ ನೋಡ್ತಾರೆ. ನೋಡು, ನೀನೇ ಆಗಲಿ ಇವನೇ ಆಗಲಿ, ಇದರಲ್ಲಿ ಏನು ಮಾಡೋಕ್ಕಾಗುತ್ತೆ? ಒಂದು ಹೊಸ ಬ್ರೇಕಿಂಗ್ ನ್ಯೂಸ್ ಬಂದರೆ ಜನಗಳಿದೆಲ್ಲ ಮರ್ತೇ ಹೋಗ್ತಾರೆ ಅಷ್ಟೇ. ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ ತಲೆ ಕೆಡ್ಸ್ಕೋಬೇಡಿ, ಆರಾಮಾಗಿರಿ. ನ್ಯೂಸ್ ಹಳೇದಾಗುತ್ತೆ ಚೇಟಾ, ಆದರೆ ಹುಡುಗಿರ ಮೇಲಿನ ದೌರ್ಜನ್ಯ ಹೊಸದಲ್ಲ. ಅದು ನಡೀತಾನೆ ಇರುತ್ತೆ. ಅದು ನಿಲ್ಲೋದು ಯಾವಾಗ? ಜೀವನದಲ್ಲಿ 2 ಥರ ಬದುಕ್ಬೋದು. ಒಂದು ಆಗಿದ್ನೆಲ್ಲ ಅನುಭವಿಸ್ಕೊಂಡು ಹೋಗೋದು, ಇನ್ನೊಂದು ಫೀಲ್ಡ್ಗಿಳ್ದು ಜವಾಬ್ದಾರಿ ತೊಗೊಂಡು ಎಲ್ಲ ಬದಲಾಯಿಸೋದು. ನಮ್ಮ ದೇಶದಲ್ಲಿ ಪ್ರಾಬ್ಲಮ್ ಬಗ್ಗೆ ಮಾತಾಡೋರು ಬೇಜಾನ್ ಜನ ಇದ್ದಾರೆ, ಆದರೆ ಸೊಲ್ಯೂಷನ್ ಕೊಡೋರು ನಾವ್ಯಾಕಾಗಬಾರ್ದು? ಸರಿ ಕಣ್ರೋ, ಬುಕ್ಕಿಂಗ್ ಇದೆ, ಆಮೇಲೆ ಸಿಗ್ತೀನಿ. ಲೇ ಅದು ಸರಿ ಕಣೋ ಕಿರಣ, ನೀ ಎದಕ್ಕೋ ಇಷ್ಟೊಂದು ರೈಸ್ ಆಗಕತ್ತಿ? ಪ್ರೀತಿ ಮಾಡು, ಆವಾಗ ಅರ್ಥ ಆಗತ್ತೆ. ಹಾಯ್ ಸರ್. ಹಾಯ್. ಹೇ ಮೋನಿಶಾ. ಇವಳು ಮೋನಿಶಾ. ಕನ್ನಡ ಮಾತಾಡಕ್ಕೆ ಬರ್ತಾ ಇರಲಿಲ್ಲ ಅಂದರೂ ಕನ್ನಡ ಅರ್ಥ ಆಗ್ತಿತ್ತು. ರಾತ್ರಿ ಹೊತ್ತು ಆಫೀಸಲ್ಲಿ ಕೆಲಸ ಮಾಡ್ತಾ ಹಗಲು ಹೊತ್ತು ಸಿನಿಮಾ ಆಡಿಷನ್ಗೆ ಹೋಗ್ತಾ ಇದ್ಲು. ಒಳ್ಳೆ ಆರ್ಟಿಸ್ಟ್ ಆಗಬೇಕು ಅನ್ನೋ ಹುಚ್ಚು. ಒಂಟಿಯಾಗಿ ಅವಳ ಕಾಲ ಮೇಲೆ ಅವಳು ನಿಂತಿದ್ಲು. ಯಾರ ಹತ್ರನೂ ಕೈ ಚಾಚ್ತಾ ಇರಲಿಲ್ಲ. ವಾಟ್ ಬೇಬಿ, ಯು ಡೋಂಟ್ ನೋ ಇಂಗ್ಲಿಷ್? ಅವಳು ತೊಂದರೆ ಆದ್ರೂ ಯಾರ ಮೇಲೂ ಕೈಯೂ ಮಾಡ್ತಾ ಇರಲಿಲ್ಲ. क्या हुआ? in some trouble. Don't you think we need to help them? अपने आप को हीरो समझ रहा है? क्या है ये? What are you talking, bro? She was. अबे मेरा बात ध्यान से सुनो, दिमाग में बिठा ले. तू इधर काय को आया? Bro, she works पैसा with कमाने us. को ना, पैसा कमाने के लिए आया ना तू. मैं भी समझ रहा है, ऐसा होता है. आई बाबा को जो वादा किया है वो करने का है कि driver is helping नहीं? करने us, का है ना. shouldn't we? अगर लाइफ में मस्त Guys, रहने come का है on, ना, we should help them. अपना देख, ये फालतू का मगजमारी में मत पड़. देख अगर इधर कुछ भी हो गया तेरे को आएगा ये लोग बचाने? नहीं ना, ये लोग को कुछ भी हो गया तो ये लोग को 100 लोग आ जाएगा, समझा? देयर इज अ पॉइंट टू नोट. सही बोल रहा है भाई. ಆ ಹುಡುಗಿ ಬೇರೆ ಊರಿಂದ ಬಂದಿದ್ದಾಳೆ. ನೀವು ಈ ಥರ ಮಾಡಿದ್ರೆ ನಮ್ಮ ರಾಜ್ಯದ ಮಾನ ಮರ್ಯಾದೆ ಹೋಗಲ್ವಾ? ಐಸಾ ಗೊತ್ತಿರ್ಲಿಲ್ಲ ಗುರು. ನೀವು ಕ್ಯಾಬ್ ಡ್ರೈವರ್ಗಳು ಮಾಡಿರೋ ಪುಣ್ಯದ ಕೆಲಸನ ಟಿವಿಲೆಲ್ಲ ನೋಡಿದ್ದೀನಿ. ಏನ್ ನೀವು ಮಾಡ್ತಿರೋ ಕೆಲಸದಿಂದ ಒಳ್ಳೆ ಹೆಸರು ಬರ್ತದೆ. ಇದು ನಮ್ಮ ಏರಿಯಾ ಮಾ, ನಮ್ಗೆ ಆವಾಜ. ಏನ್ ಸುಮ್ಮನೆ ಇದೀವಿ ಅಂತ ಹುಡುಗಿ ಮುಂದೆ ಬೇಜಾನ್ ಬಿಲ್ಡಪ್ ಮಾತ್ರ ಬಿಡಲ್ಲ, ನೋಡ್ಕೊತೀನಿ ನಿನ್ನ. ಹುಡುಗಿರು ಕೈ ಚಾಚಿಲ್ಲ ಅಂದ್ರೂ ಪರವಾಗಿಲ್ಲ, ಕೈ ಮಾಡೋದನ್ನ ಕಲೀಲೇಬೇಕು. ಕೈ ಸಾಫ್ಟ್ ಆದರೂ ಬೀಳೋ ಏಟು ರಫ್ ಆಗಿರಬೇಕು. ಅದಕ್ಕೆ ಪ್ರಿಯಾನ ಸೆಲ್ಫ್ ಡಿಫೆನ್ಸ್ ಕ್ಲಾಸಿಗೆ ಸೇರಿಸ್ದೆ. ದುರಂತ ಏನು ಅಂದರೆ ಇದು ಬರೀ ಒಂದು ಹುಡುಗಿ ಪ್ರಾಬ್ಲಮ್ ಆಗಿರಲಿಲ್ಲ, ಪ್ರತಿಯೊಂದು ಹೆಣ್ಮಕ್ಳು ಪ್ರಾಬ್ಲಮ್ ಆಗಿತ್ತು. ಟೈಮ್ ಯಾವಾಗ ಹೇಗೆ ಕೆಡುತ್ತೆ ಅನ್ನೋದು ನಮ್ಮ ಕೈಯಲ್ಲಿರಲ್ಲ, ಆದರೆ ತೊಂದರೆ ಕೊಡೋಕೆ ಬರೋ ಟೈಮ್ ಕೆಡೋ ಹಾಗೆ ಮಾಡೋದು ನಮ್ಮ ಕೈಯಲ್ಲೇ ಇರುತ್ತೆ. 24 ಗಂಟೆ ನಮ್ಮವ್ರನ್ನ ನಾವು ಕಾಯಕ್ಕಾಗಲ್ಲ, ಆದರೆ 24 ಗಂಟೆನೂ ನಮ್ಮವ್ರನ್ನ ಕಾಯೋ ಅಂಥ ಆಯುಧ ಬೇಕಿತ್ತು.